ಭರವಸೆ ಇದೆ ಅಷ್ಟೇ. ಅಲ್ಲ ಸರ್, ಇವರು ಬಂದಿದ್ರು ಸರ್, ರಮೇಶ್ ಕತ್ತಿ ಅವರು 15 ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಸರ್ ಅವರು. ನೋಡೋಣ, 10-11 ಗಂಟೆಗೆ ಗೊತ್ತಾಗ್ತದೆ ಎಷ್ಟು ಗೆಲ್ತಾರೆ, ಯಾರು ನಾವು ಹೇಳಲಿಕ್ಕಾಗಲ್ಲ. ಜನ ಓಟ್ ಹಾಕೋರು ಇನ್ನೂ ಹಾಕಾಯ್ತಾರೆ. ಈಗ ಇನ್ನೂ 50% ಆಗಿರ್ಬೋದು, 50% ಮತದಾನ ಆಗಬೇಕು ಅಂತ ತಗೊಂಡು ಏನಂತ ಗಡಬಡಿ ಏನೈತೆ, ಅರ್ಜೆಂಟ್ ಏನಿಲ್ಲ. ಸರ್, ಪ್ರಮುಖವಾಗಿ ಈ ಚುನಾವಣೆ ಎರಡೂ ಕುಟುಂಬಗಳ ನಡುವೆ ಪ್ರತಿಷ್ಠೆಗೆ ಕಾರಣವಾಗಿರುವಂಥದ್ದು. ಪ್ರತಿ ವರ್ಷದ ಜೊಲ್ಲೆ ಅಂತ, ಪ್ರತಿ ವರ್ಷದ ಜಾರಕಿಹೊಳಿ ಅಂತ ಹೇಳಿ ನೀವೆಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀರಿ ಸರ್ ಇದನ್ನು? ಪ್ರತಿಷ್ಠೆ ಏನಿಲ್ಲ, ಅದರ ಪ್ರತಿಷ್ಠೆ ಅಂತ ಏನು, ರಾಜಕೀಯ ಚುನಾವಣೆ ಅಷ್ಟೇ. ಆ ದೃಷ್ಟಿಯಿಂದ ನೋಡೋದು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡೋದು ಪ್ರಶ್ನೆ ಪ್ರಶ್ನೆ ಬಂದಾಗ ಕಾಂಪ್ರಮೈಸ್ ಆಗ್ತೀವಿ ಕೇಳಿದಾಗ ಹಾಗೇನ ನೋಡೋಣ ಅಂತ ನೀವೇನು ಹೊಂದಾಣಿಕೆ ಎಲ್ಲೋ ಮಾತು ಇಲ್ಲ. ನೋಡೋಣ, ಅದು ಪ್ರಶ್ನೆ ಈಗ ಉದ್ಭವಿಸೋಲ್ಲ. ಚುನಾವಣೆ ಆಗಲಿ ಸರ್, ಎಲ್ಲ ತಮ್ಮ ಕಾರ್ಯಕರ್ತರ ಸಲುವಾಗಿ ಚುನಾವಣೆ ಮಾಡ್ತೀವಿ ಅಂತ ಸಾಕಷ್ಟು ಹೇಳಿದ್ರೆ ಈಗ ಅವರು ಅದೇ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇದ್ದೀವಿ. ನಮ್ಮದೇನು ಸ್ವಾರ್ಥ ಇಲ್ಲ, ಕಾರ್ಯಕರ್ತರ ರಕ್ಷಣೆ. ಸರ್, ತಮ್ಮ ಬಗ್ಗೆ ಸಾಕಷ್ಟು ಒಂದು ರೀತಿಯಾದಂಥ ವಾಗ್ವಾದವನ್ನು ಇವರು ಮಾಡಿರುವಂಥದ್ದು ಸರ್, ರಮೇಶ್ ಕತ್ತಿ ಅವರು. ಅವಾಗೆಲ್ಲ ಏನು ಉತ್ತರ ಕೊಡ್ತೀವಿ? ಜೊಲ್ಲೆ ಅವರು ತಮ್ಮ ಹೆಗಲ ಮೇಲೆ ಇಟ್ಟು ನಿಮಗೆ ಬಂದು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ, ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯ ಮಾಡಬೇಕು. ಈ ಚುನಾವಣೆ ಆದಮೇಲೆ ಎಮ್ಕರ್ಮಡಿಗೆ ಹೋಗ್ತೀನಿ, ಗೋಕಾಕ್ ಹೋಗ್ತೀನಿ, ಅವ್ರನ್ನ ಹೊರಗೆ ಹಾಕ್ತೀನಿ, ಹೊರಗೆ ಹಾಕ್ತೀನಿ ಅನ್ನೋ ಮಾತುಗಳನ್ನು ಕೂಡ ಮಾತಾಡಿರುವಂಥದ್ದು. ಈಗ ನಾವು ಮಾತಾಡ್ತಾರೆ, ನಾ ಮಾತಾಡೋಕ್ಕಾಗಲ್ಲ. ರಮೇಶ್ ಕತ್ತಿ ಮಾತಾಡಿದ್ರೆ ನಾವು ಮಾತಾಡ್ಲಿಕ್ಕೆ, ಇನ್ನೊಬ್ರು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೆಲ್ಲ ಸೂಟ್ ಆಗೋದು. ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಕರೆಕ್ಟ್ ಇರ್ತದೆ. ಜನ ಸಿಟಿ ಹೊಡಿತಾರೆ, ಚಪ್ಪಾಳಿ ಹೊಡಿತಾರೆ. ಹಂಗೆ ಫಲಿತಾಂಶದ ಮೂಲಕ ಉತ್ತರ ಕೊಡ್ತೀವಿ. ಜನ ಕೊಡ್ತಾರೆ, ನಾವಲ್ಲ, ಜನ ಕೊಡ್ತಾರೆ. ನಿಮ್ಗೆ ಎಷ್ಟು ಸ್ಥಾನ ಗೆಲ್ಲೋ ವಿಶ್ವಾಸ ಇದೆ? ಹೇಳಲಿಕ್ಕಾಗಲ್ಲ. ಇಷ್ಟೆಲ್ಲ ನೋಡ್ತಿಲ್ಲ. ಈಗ ಫಸ್ಟ್ ಟೈಮ್ ದೊಡ್ಡ ಎಲೆಕ್ಷನ್ ಆಗ್ತಾ ಇದೆ. ಇದ್ರಾಗ ಅಂತ ಆಗುವುದು ಕಾದು ನೋಡೋಣ. ಇದಕ್ಕೆ